ಇದು ಟಿವಿ5 ಕನ್ನಡ ಜನಧನಿ ವರದಿಯ ಬಿಗ್ ಇಂಪ್ಯಾಕ್ಟ್. ಟಿವಿ5 ಕನ್ನಡ ವರದಿ ಬಳಿಕ ಶೌಚಾಲಯಗಳ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ. ನೋಡಿ, ಅವತ್ತೇ ನಾನು ಹೇಳಿದ್ದೆ, ಗಬ್ಬೆದ್ದು ನಾರ್ತಾ ಇದೆ, ಮೂಗು ಮುಚ್ಕೊಂಡು ಓಡಾಡಬೇಕು, 45 ಲಕ್ಷ ನೀವು ಐಷಾರಾಮಿ ಟಾಯ್ಲೆಟು ಸರಿ ಮಾಡದೇ ಇದ್ರೆ ಸಿಎಂ ಅವ್ರ ಕಾರ್ಯಕ್ರಮ ಬರ್ತಾ ಇದೆ, ನೆಕ್ಸ್ಟು ನೀವು ಚೀತು ಅಂತ ಊಸ್ಕೋತೀರಿ ಅಂತ ಹೇಳಿದ್ದೆ. ನೋಡಿ, ಈಗ ಎಚ್ಚೆತ್ತುಕೊಂಡಿದ್ದಾರೆ. ನೆನೆಗುದಿಗೆ ಬಿದ್ದಂತ ಹೈಟೆಕ್ ಶೌಚಾಲಯಗಳು ಈಗ ಮತ್ತೆ ಓಪನ್ ಆಗುವಂತಹ ಕಾಲ ಬರ್ತಾ ಇದೆ. ಜೂನಿಯರ್ ಕಾಲೇಜು ಮೈದಾನದಲ್ಲಿ ಶೌಚಾಲಯಗಳು ನಿರ್ಮಾಣ ಆಗಿದ್ದಾವೆ. ಶೌಚಾಲಯ ಓಪನ್ ಮಾಡದ ಹಿನ್ನೆಲೆ ಜನರು ಬೇಸತ್ತಿದ್ರು, ಕ್ರೀಡಾಪಟುಗಳು ಬರ್ತಾ ಇರಲಿಲ್ಲ, ವಾಯುವಿಹಾರಕ್ಕೆ ಹಿರಿಯ ಜೀವಗಳು ಬರ್ತಾ ಇರಲಿಲ್ಲ, ಮೂಗು ಮುಚ್ಕೊಂಡು ಹೋಗ್ತಾ ಇದ್ರು. ಈ ಬಗ್ಗೆ ವರದಿಯನ್ನ ಬಿತ್ತರಿಸಿ ಜಿಲ್ಲಾಡಳಿತವನ್ನ ಟಿವಿ5 ಕನ್ನಡ ಎಚ್ಚರಿಸಿದೆ. ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ತುಮಕೂರು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಶೌಚಾಲಯಗಳನ್ನ ಪರಿಶೀಲಿಸಿದ್ದಾರೆ ಜಿಲ್ಲಾಧಿಕಾರಿ ಶೋಭಾ ಕಲ್ಯಾಣ್ ಅವರು. ಹೈಟೆಕ್ ಶೌಚಾಲಯಗಳ ನಿರ್ವಹಣೆಯನ್ನ ಪಾಲಿಕೆಗೆ ಹಸ್ತಾಂತರ ಮಾಡಿದ್ದಾರೆ. ಮೊದಲು ಶಿಕ್ಷಣ ಇಲಾಖೆ ಅವ್ರಿಗೆ ಹಸ್ತಾಂತರ ಆಗಿತ್ತು, ಅವರು ಕೇರ್ಲೆಸ್ ಮಾಡಿದ್ರು. ಯಾಕಂದರೆ ದುಡ್ಡು ಇರಲಿಲ್ಲ ಅವ್ರ ಹತ್ರ. ಯಾಕಂದರೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಬಂದಂಥ ಒಂದು ಕಾಮಗಾರಿಯಾಗಿತ್ತು. ಹಾಗಾಗಿ 45 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು. 15 ದಿನಗಳ ಒಳಗೆ ಶೌಚಾಲಯಗಳ ಓಪನ್ಗೆ ಅಧಿಕಾರಿಗಳಿಗೆ ಡಿಸಿ ಸೂಚನೆ ಕೊಟ್ಟಿದ್ದಾರೆ. ನೋಡಿ, ಇದು ಮೊದಲು ಹೆಂಗಿತ್ತು ನೋಡಿ ಶೌಚಾಲಯ 45 ಲಕ್ಷ ರೂಪಾಯಿ ಅಂತ ಖರ್ಚು ಮಾಡಿದ್ದು. ಅಲ್ಲಿ ಹೋದರೆ ಶೌಚಾನೂ ಬರ್ತಾ ಇರಲಿಲ್ಲ, ಅಂಥ ಪರಿಸ್ಥಿತಿ ಇತ್ತು. ಹೋದ್ರೆ 10 ನಿಮಿಷ ಇರೋಕ್ಕಾಗ್ತಾ ಇರಲಿಲ್ಲ, ತಲೆ ತಿರುಗಿ ಬೀಳಬೇಕಾಗಿತ್ತು. ಡಿಸಿ ಗೀಸಿ ಯಾರಾದ್ರೂ ಹೋಗಿದ್ರೆ ಅವ್ರಿಗೆ ಅನುಭವ ಆಗಿದೆ, ಈಗ ಹೇಳ್ಕೊಳ್ಳಲ್ಲ ಯಾರು ಅಷ್ಟೇ. ವರದಿ ಆದ್ಮೇಲೆ ನೋಡ್ತಾ ಇದ್ದೀವಿ. ನೋಡಿ, ಈ ದೃಶ್ಯ ನೋಡಿ, ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ, ಮೂಗು ಮುಚ್ಕೋತಾ ಇದ್ದಾರೆ. ನೋಡಿ, ಅನುಭವ ಆದ್ಮೇಲೆನೆ ಗೊತ್ತಾಗೋದು ಕಷ್ಟ ಏನು ಅಂತ. ನೋಡಿ, ಸ್ಮೆಲ್ ಬರ್ತಾ ಇದೆ ಅವ್ರಿಗೆ. ನೋಡಿ, ಅಧಿಕಾರಿಗೆ ಸ್ಮೆಲ್ ಬರ್ತಾ ಇದೆ. ಡಿಸಿ ಮೇಡಮ್ ಸತ್ಯಭಾಮ ಅವರು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಮೇಡಮ್ ಒಳಗಡೆ ಹೋಗಿ ಬಂದರೆ ಚೆನ್ನಾಗಿರ್ತಿತ್ತು. ಯಾವ ರೀತಿ ದುರ್ವಾಸನೆ ಬರ್ತಾ ಇದೆ, ಅಲ್ಲಿ ಸಾರ್ವಜನಿಕರಿಗೆ ಯಾವ ರೀತಿ ತೊಂದರೆ ಆಗ್ತಿದೆ, ನಾವು ಸುಳ್ಳು ಹೇಳ್ತಾ ಇದ್ದೀವಾ ನಿಜ ಹೇಳ್ತಾ ಇದ್ದೀವಾ ಅನ್ನೋದು ಗೊತ್ತಾಗಬೇಕಾಗಿತ್ತಲ್ವ. ಇರಲಿ, ಆದರೂ ಕೂಡ ಅದರ ಪಕ್ಕನೇ ಇದ್ದಾರೆ ಅವರು. ಅವ್ರಿಗೆ ಗೊತ್ತಾಗಿದೆ ಅಲ್ಲಿ ಅವ್ರಿಗೆ ಯಾವ ರೀತಿ ಶೌಚಾಲಯಗಳ ಅವ್ಯವಸ್ಥೆ ಇದೆ, ಯಾವ ರೀತಿ ಗಬ್ಬೆದ್ದು ನಾರ್ತಾ ಇದೆ ಅನ್ನೋದು ಅವ್ರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಅಲ್ಲೇ ಇರಬೇಕಾಗಿತ್ತು ಅಧಿಕಾರಿಗಳು ಒಳಗಡೆ ಒಂದು 10 ನಿಮಿಷ. ಹಾಗೆ ಇದ್ದಿದ್ರೆ ಇನ್ನೂ ಗೊತ್ತಾಗೋದು. ಸುದ್ದಿ ಪ್ರಸಾರ ಆದ ಬೆನ್ನಲ್ಲೇ ಈಗ ಜಿಲ್ಲಾಧಿಕಾರಿ ಸತ್ಯಭಾಮ ಅವರು ಶೌಚಾಲಯಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಏನೆಲ್ಲ ಕಾರ್ಯರೂಪಕ್ಕೆ ಬರಬೇಕು ಅಂತ ಹೇಳಿ ಕೆಲವೊಂದಿಷ್ಟು ಮಾಹಿತಿ, ಏನೇನೆಲ್ಲ ಆಗಬೇಕು, ಯಾವ ಮಟೀರಿಯಲ್ಸ್ ತರಬೇಕು, ಏನು ಹಾಕಬೇಕು, ಯಾವ ರೀತಿ ದುರಸ್ತಿ ಮಾಡಬೇಕು, ಎಲ್ಲವನ್ನ ಒಂದು ಪಾಯಿಂಟನ್ನು ಬರ್ಕೊಂಡಿದ್ದಾರೆ ಅವರು. ಬಟ್ ಈಗ ಪಾಲಿಕೆಗೆ ಹಸ್ತಾಂತರ ಮಾಡಿದ್ದಾರೆ. ಪಾಲಿಕೆಗೆ ಹಸ್ತಾಂತರ ಮಾಡಿದೆ ಒಳ್ಳೆಯದಾಯಿತು. ಅವಾಗಾದರೂ ಬಂದು ಸ್ವಚ್ಛ ಮಾಡುವಂತಹ ಒಂದು ಕೆಲಸ ಆದರೂ ಆಗುತ್ತೆ. ಇವರು ಶಿಕ್ಷಣ ಇಲಾಖೆ, ಕಾಲೇಜು ಶಿಕ್ಷಣ ಇಲಾಖೆಯವರು ಇವರು ಕೊಟ್ಟಿದ್ದರು. ಇವರು ದುಡ್ಡಿಲ್ಲದೆ ಏನು ಮನೆ ತಂದು ಮಾಡೋಕ್ಕಾಗ್ತಿತ್ತ ಅಲ್ಲಿ ಕ್ಲೀನು. ಹಾಗಾಗಿನೇ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಬಂದಂಥದ್ದಿದು. ಅವರು ಬಿಡುಗಡೆ ಮಾಡೋಕ್ಕೆ ದುಡ್ಡನ್ನು ವಿಳಂಬ ಮಾಡ್ತಿದ್ರು. ನಿರ್ವಹಣೆ ಆಗಿದ್ದಿಲ್ಲ ಅಲ್ಲಿ, ಎಷ್ಟೋ ದಿನಗಳಾಗಿತ್ತು. ನೋಡಿ, ಈಗ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ, ವರದಿನ ತಗೊಂಡಿದ್ದಾರೆ. 15 ದಿನಗಳ ಒಳಗಾಗಿ ಶೌಚಾಲಯಗಳನ್ನು ಓಪನ್ ಮಾಡಬೇಕು ಅಂಥೇಳಿ ಡಿಸಿ ಶೋಭಾ ಕಲ್ಯಾಣ್ ಅವರು ಸೂಚನೆಯನ್ನು ಈಗ ಅಧಿಕಾರಿಗಳಿಗೆ ನೀಡಿದ್ದಾರೆ. ಹಂಗೆ ಸ್ಮಾರ್ಟ್ ಸಿಟಿಯಿಂದ ರಿಪೇರ್ ವರ್ಕ್ಸನ್ನು ಬೇಗ ಮಾಡಿಸಿ, ಅನದರ್ 10 ಡೇಸ್ ಒಳಗಡೆ ರಿಪೇರ್ ವರ್ಕ್ಸ್ ಇದೆ, ಅದನ್ನು ಬೇಗ ಮಾಡಿಸಿ, ತದನಂತರ ಮೇಂಟೆನೆನ್ಸ್ ಇದು ನೋಡೋಣ. ಕಾರ್ಪೊರೇಷನ್ ಅವರಿಗೆ ಹೇಳ್ಬಿಟ್ಟು ಸ್ಟಾರ್ಟ್ ಮೇಂಟೈನೆನ್ಸ್. ಐ ವಿಲ್ ಆಲ್ಸೋ ಟಾಕ್ ದ ಪ್ರಿನ್ಸಿಪಲ್ ಆ್ಯಂಡ್ ಲೆಟ್ ಹಿಮ್. ಸೊ ಈಗ ಎಷ್ಟು ದಿನ ಬೇಕು ನಿಮಗೆ ಇದು ಮಾಡಿ?
22ರಲ್ಲಿ ಒಂದು 45 ಲಕ್ಷ ಖರ್ಚಲ್ಲಿ ಈ ಒಂದು ಟಾಯ್ಲೆಟ್ಸನ್ನು ಸ್ಮಾರ್ಟ್ ಸಿಟಿ ವತಿಯಿಂದ ತುಮಕೂರು ಸ್ಮಾರ್ಟ್ ಸಿಟಿ ವತಿಯಿಂದ ಓಪನ್ ಮಾಡಿದ್ದಾರೆ. ಬಟ್ ಈಗ ಅದು ಅಷ್ಟು ಚೆನ್ನಾಗಿ ಮೇಂಟೈನ್ ಆಗಿಲ್ಲ. ಈಗ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಈಗ ಏನೇನು ರಿಪೇರ್ ವರ್ಕ್ಸ್ ಇದೆ ಅದೊಂದು 10 ದಿವಸ ಒಳಗಡೆ ಅದನ್ನು ಮಾಡಿ ಮುಗಿಸಬೇಕು ಅಂತ. ಮತ್ತು ಇದರದ್ದು ಮುಂದೆ ಮೇಂಟೆನೆನ್ಸು ಕಾರ್ಪೊರೇಷನ್ ವತಿಯಿಂದ ಮಾಡೋಣ ಅಂತ ಒಂದು ತೀರ್ಮಾನ ತಗೊಂಡಿದ್ದೀವಿ. ಸೊ ಈ ರಿಪೇರ್ ವರ್ಕ್ಸ್ ಏನು ಕೂಡಲೇ ಆದಮೇಲೆ ಕಾರ್ಪೊರೇಷನ್ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಮುಂದೆ ಈಗ ಏನು ಗ್ರೌಂಡನ್ನು ಪಬ್ಲಿಕ್ ಯೂಸ್ ಮಾಡ್ತಾರೆ ಅವರಿಗೆ ಒಂದು ಅನುಕೂಲ ಆಗುವ ರೀತಿಯಲ್ಲಿ ಯಾವ ಉದ್ದೇಶದಿಂದ ಸ್ಮಾರ್ಟ್ ಸಿಟಿ ವತಿಯಿಂದ ಇದನ್ನು ನಿರ್ಮಾಣ ಮಾಡಿದ್ದಾರೆ ಅದನ್ನು ವಿ ವಿಲ್ ಪುಟ್ ಇಟ್ ಟು ಯೂಸ್. ಒಂದು ಇದೊಂದು ರಿಪೇರ್ ಮಾಡಿ ವಿ ವಿಲ್ ಮೇಕ್ ಇಟ್ ಟು ಯೂಸ್. ಎರಡನೇದು ವೆನ್ 1 lakh ಪಬ್ಲಿಕ್ ಬಂದಾಗ ಬೇರೆ ಎಲ್ಲ ಮೊಬೈಲ್ ಟಾಯ್ಲೆಟ್ಸು ಆ ಥರ ವ್ಯವಸ್ಥೆ ಎಲ್ಲ ಮಾಡ್ತೀವಿ. ಇದು ಒಂದು 10 days ಅವರು ಕೇಳಿದ್ದಾರೆ ಸ್ಮಾರ್ಟ್ ಸಿಟಿಯಿಂದ. ಸೊ ಮೇ ಬಿ ಒಂದು 15 days ಒಳಗಡೆ ಅವರು ಮಾಡಿ ಮುಗಿಸ್ತಾರೆ. ಇಲ್ಲ, ಖಂಡಿತ ಅಷ್ಟೊಳಗಡೆ ನಾವು ಮಾಡ್ತೀವಿ. ಈ ಒಂದು ಟಾಯ್ಲೆಟು ಮತ್ತು ಆ ಕಡೆ ಇನ್ನೊಂದು ಇದೆ ಸ್ಮಾರ್ಟ್ ಸಿಟಿಯಿಂದ. ಎರಡನ್ನೂ ನಾವು ಒಂದು 15 days ಒಳಗಡೆ ರಿಪೇರಿ ವರ್ಕ್ಸ್ ಏನಿದೆ ಅದನ್ನು ಮಾಡ್ತೀವಿ. ಅದು ಇಲ್ಲದೆ ಮುಂದೆ ಮೇಂಟೆನೆನ್ಸ್ ಕೂಡ ವಿ ಶುಡ್ ಎನ್ಶ್ಯೂರ್. ಸೊ ಕಾರ್ಪೊರೇಷನಿಂದ ನಾವು ಮಾಡ್ತೀವಿ. ಇಟ್ ವಿಲ್ ಬಿ ಡನ್ ಇನ್ ಅನದರ್ 2 weeks ಟೈಮ್. 22ರಲ್ಲಿ ಒಂದು 45 ಲಕ್ಷ ಖರ್ಚಲ್ಲಿ ಈ ಒಂದು ಟಾಯ್ಲೆಟ್ಸನ್ನು ಸ್ಮಾರ್ಟ್ ಸಿಟಿ ವತಿಯಿಂದ ತುಮಕೂರು ಸ್ಮಾರ್ಟ್ ಸಿಟಿ ವತಿಯಿಂದ ಓಪನ್ ಮಾಡಿದ್ದಾರೆ. ಬಟ್ ಈಗ ಅದು ಅಷ್ಟು ಚೆನ್ನಾಗಿ ಮೇಂಟೈನ್ ಆಗಿಲ್ಲ. ಅವತ್ತು ನಾವು ಅವ್ರನ್ನ ಎಚ್ಚರಿಸಿದ್ವಿ. ಅವ್ರಿಗೆ ನಾವು ಏನು ಸಮಸ್ಯೆ ಇದೆಯೋ ಅದನ್ನು ಹೇಳಿದ್ವಿ. ಅವ್ರ ಗಮನಕ್ಕೂ ಇದು ಹೋಗಿದೆ. ಈಗ ಇನ್ನೊಂದು 15 ದಿನದಲ್ಲಿ ಎಲ್ಲವನ್ನ ದುರಸ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪಾಲಿಕೆಯವರಿಗೆ ಇದನ್ನು ನಿರ್ವಹಣೆಗೆ ವಹಿಸ್ತಾ ಇದ್ದಾರೆ. ಅನುಕೂಲ ಆಗುತ್ತೆ ರೀ, ಭಾಳ ಅನುಕೂಲ ಆಗುತ್ತೆ. ಈಗ ಟಾಯ್ಲೆಟ್ ಅಂತಂದರೆ ಒಂದೇ ಉಪಯೋಗಕ್ಕಲ್ಲ, ಅಲ್ಲಿ ಹೊರಗೆ ಬರೋವಂಥವ್ರಿಗೆ ದುರ್ವಾಸನೆ ಬರ್ತಾ ಇತ್ತು. ಪಾಪ ಹಿರಿಯ ಜೀವಗಳು ವಾಕಿಂಗ್ ಅಂತ ಬರ್ತಾ ಇದ್ರು ಸಂಜೆ ಹೊತ್ತು, ಬೆಳಗ್ಗೆ ಹೊತ್ತು. ಅವರಿಗೆ ವಾಸನೆ ಒಂದು 200 ಮೀಟ್ರ್ 300 ಮೀಟ್ರ್. ಹಾಗಾಗಿನೇ ಆಮೇಲೆ ಕ್ರೀಡಾಪಟುಗಳು ಅಲ್ಲಿ ಪ್ರಾಕ್ಟೀಸಿಗೆ ಅಂತ ಬರ್ತಾ ಇದ್ರು, ಕಾಲೇಜ್ ಸ್ಟೂಡೆಂಟ್ಸ್ ಬಳಸ್ತಾ ಇದ್ರು, ಅವ್ರಿಗೂ ಕೂಡ ತೊಂದರೆ ಆಗ್ತಾ ಇತ್ತು. ಆದರೆ ಈಗ ಆ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ತಾ ಇದೆ. ಸುದ್ದಿ ಪ್ರಸಾರವಾದಂಥ ಬೆನ್ನಲ್ಲೇ ತುಮಕೂರು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. 45 ಲಕ್ಷ ಭಾಳ ಹೈಟೆಕ್ ಇರುವಂತಹ ಟಾಯ್ಲೆಟ್ಸ್ಗಳಿಲ್ಲ. ಅಕ್ರಮ ಚಟುವಟಿಕೆಗಳ ತಾಣ ಆಗಿತ್ತು. ಹೆಗ್ಗಣಗಳೆಲ್ಲ ಕೆದರು ಹಾಕಿತ್ತು. ಒಳಗಡೆ ಹೋದರೆ ಹೊರಗಡೆ ನಾವು ನಾರ್ಮಲಾಗಿ ಬರೋಕ್ಕಾಗ್ತಾ ಇರಲಿಲ್ಲ. ಅಂದರೆ ವಾಮಿಟ್ ಬರ್ತಾ ಇತ್ತು ಹೊರಗಡೆ ಬಂದಾಗ. ಒಳಗಡೆ ಹೋಗಿ ಆಚೆ ಬಂದರೆ ವಾಮಿಟ್ ಬರೋದು ನೋಡಿ. ಅಧಿಕಾರಿಗಳಿಗೂ ಅಲ್ಲಿ ಸ್ಮೆಲ್ ತಟ್ಟಿದೆ. ಮೂಗು ಮುಚ್ಕೊಂಡೇ ಒಳಗಡೆ ಹೋದರು. ವಾಸನೆ ಬಂದರೂ ಕೂಡ ಸಹಿಸ್ಕೊಳ್ತಾರೆ. ಯಾಕಂದರೆ ದೋರ್ಬಾರ್ದು, ಇಲ್ಲಿ ಗೊತ್ತಿದೆ ಅಂತ ಗೊತ್ತಾಗಬಾರ್ದು ಅಂತ. ಬಟ್ ಏನೇ ಆಗಲಿ ಜಿಲ್ಲಾಧಿಕಾರಿಗಳು ಒಂದು ಉತ್ತಮವಾದಂಥ ನಿರ್ವಹಣೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ವಕೀಲರಿದ್ದಾರೆ ಅಲ್ಲಿನ ಸ್ಥಳೀಯರು. ಶಿವಕುಮಾರ್ ಅಂತ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಈಗ DC ಮೇಡಮ್ ವಿಸಿಟ್ ಕೊಟ್ಟಿದ್ದಾರೆ. 15 ದಿನದೊಳಗಡೆ ಕಂಪ್ಲೀಟ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಸರ್ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನೀಗ. ಸರ್ ನಾನು ಒಂದು ಮಾತು ಏನ್ ಹೇಳ್ತೀನಿ ಅಂದ್ರೆ, ಯಾವುದೇ ಒಂದು ಯೋಜನೆ ಮಾಡಿದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗ್ಲಿ ಅನ್ನೋ ಒಂದು ಧ್ಯೇಯೋದ್ದೇಶ ಇಟ್ಕೊಂಡು ಯಾವುದೋ ಒಂದು ಯೋಜನೆಗಳನ್ನ ಶಾಸಕಾಂಗಗಳು ರೂಪಿಸ್ತವೆ ಮತ್ತೆ ಇಂಪ್ಲಿಮೆಂಟ್ ಮಾಡ್ತವೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಅಧಿಕಾರಿಗಳ ಬೇಜವಾಬ್ದಾರಿತನ, ಈ ಹಿಂದೆ ಇರೋರಾಗ್ಬೋದು, ಈಗಿರೋರಾಗ್ಬೋದು, ಯಾವ್ದಾದ್ರು ಆಗ್ಲಿ. ಈಗ ನೀವು TV5 ವರದಿ ಬಂದ್ಮೇಲೆ ಏನಕ್ಕೆ ಅಲರ್ಟ್ ಆಗ್ಬೇಕಾಗಿತ್ತು? ಹಿಂದೆ ಏನೇನು ಆಗಿದೆ ಅಂತ ಹೇಳಿ ಅಬ್ಸರ್ವ್ ಮಾಡ್ಬೋದಾಗಿತ್ತಲ್ಲ. ಕರೆಕ್ಟ್ ಸರ್, ಪಾಯಿಂಟ್. ಸೊ ಅದು ಫಸ್ಟ್ ಆಗ್ಬೇಕಾಗಿರೋದು. ಯಾಕೆಂದ್ರೆ ಅಧಿಕಾರ ಅನ್ನೋದು ಕಾನ್ಸ್ಟಿಟ್ಯೂಷನಲ್ ಆಗಿ ಬಂದಿರುತ್ತೆ. ಅಧಿಕಾರನ ಚಲಾಯಿಸೋದು ಯಾವ ತರ, ಜನಗಳಿಗೆ ಸೇವೆ ಬರ್ತಾ ಇದೆಯಾ, ದೊರೀತಾ ಇದೆಯಾ ಅನ್ನೋದು ನೋಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ನಾನೊಂದು ಭಾವನೆ ಮಾಡ್ತೀನಿ ನಾನು. ಈಗ ನಿಮ್ಮ TV5 ನೋಡ್ಲಿಲ್ಲ ಅಂದಿದ್ರೆ ಈ ಯೋಜನೆ ಆಲ್ಮೋಸ್ಟ್ ನೆನಗುದಿಗೆ ಬಿದ್ದೋಗ್ಬಿಡೋದೇನೋ. ಸೊ ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ TV5 ನಿಮ್ಮ ಚಾನಲ್ಗೆ. ಒಂದು ಸಮಾಜಮುಖಿ ಕಾಳಜಿಗೆ ನಾನು ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಂದ್ರೆ ನೀವು ಮತ್ತೆ ನಾನು ಇಂದ ಏನ್ ಹೇಳ್ತಿದ್ದೀನಿ ಅಂದ್ರೆ, ಈಗ ಜಿಲ್ಲಾಧಿಕಾರಿಗಳು ಇನಿಷಿಯೇಟಿವ್ ತಗೊಂಡಿದ್ದಾರೆ, ಹೊಸದಾಗಿ ಬಂದಿದ್ದಾರೆ ಜಿಲ್ಲಾಧಿಕಾರಿಗಳು, ಇಲ್ಲಿ ತೊಂದರೆ ಇಲ್ಲ. ಬಟ್ 15 ದಿನ ಟೈಮ್ ಕೊಟ್ಟಿದೆಯಲ್ಲ, 15 ದಿನದ ಒಳಗಡೆ ಅದು ಸಾರ್ವಜನಿಕರಿಗೆ ಉಪಯೋಗ ಆಗೋ ತರ ಆಗ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಯೋಜನೆಗಳು, ಈಗ ಮೋದಿಯವರು ಮಹತ್ವಾಕಾಂಕ್ಷೆ ಯೋಜನೆ ಏನು ಸ್ವಚ್ಛ ಭಾರತ್ ಅಂತ ಇದೆ. ಸೊ ಸ್ವಚ್ಛ ಭಾರತ್ ಅಂತ ಏನಕ್ಕೆ ಮಾಡಿದ್ರು? ಜನಗಳು ಆರೋಗ್ಯದಿಂದ ಇರ್ಲಿ, ಎಲ್ಲಾರ್ಗು ಒಳ್ಳೆ ಸೇವೆ ದೊರಕಲಿ ಅಂತ ಹೇಳಿ ಮಾಡಿದ್ದಾರೆ. ನಿಜ. ಓಕೆ, ಥ್ಯಾಂಕ್ ಯು ಸರ್ ಮಾತಾಡಿದ್ದಕ್ಕೆ. ಇಮ್ರಾನ್ ಪಾಷಾ ಇದ್ದಾರೆ ಸ್ಥಳೀಯರು. ಸರ್ ನಮಸ್ಕಾರ. ನಮಸ್ಕಾರ ಸರ್.
ಸರ್ ಈಗ ಡಿ ಸಿ ವಿಸಿಟ್ ಮಾಡಿದ್ದಾರೆ, 15 ದಿನ ಟೈಮ್ ಕೊಟ್ಟಿದ್ದಾರೆ, ಎಲ್ಲ ಕ್ಲೀನ್ ಮಾಡ್ಬೇಕೆಲ್ಲ ರೆಡಿ ಆಗ್ಬೇಕು ಅಂತ ಹೇಳಿ. ಹೌದು ಹೌದು ಸರ್, ಬಹಳ ಧನ್ಯವಾದಗಳು ತಮ್ಮ ಒಂದು ಈ TV5 ಏನು ಮಾಧ್ಯಮ ದೃಷ್ಟಿದೆ ಅವಕ್ಕೆ ನಾವು ತುಂಬಾ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇವೆ. ಯಾಕಂದ್ರೆ ನೀವು ಈ ತರಹದ ವಿಷಯಗಳನ್ನ ನೀವು ಬೆಳಕು ಚೆಲ್ತಾ ಇರೋದ್ರಿಂದ ಸಾರ್ವಜನಿಕ ಮತ್ತು ಮಾಧ್ಯಮಕ್ಕೆ ಒಂದು ಪ್ರಶಂಸೆ ಆಗಿದೆ. ಯಾಕಂದ್ರೆ ಬೇರೆ ತರ ಯಾವ್ಯಾವುದೋ ವಿಷಯಗಳನ್ನು ತೋರಿಸಬಿಟ್ಟು ಇಂಥ ಜಲವಂತ ಸಮಸ್ಯೆಗಳನ್ನ ತಾವು TV5 ಇಂದ ತೋರಿಸ್ತಾ ಇರೋದ್ರಿಂದ ನಮ್ಗೆ ಬಹಳ ಸಂತೋಷ ಆಗಿದೆ. ಯಾಕಂದ್ರೆ ಕೇವಲ 1 ಗಂಟೆ ಒಳಗಡೆನೆ ಈಗೇನ್ ಪ್ರಸಾರ ಮಾಡಿದ 1 ಗಂಟೆ ಒಳಗಡೆನೆ DDPI, ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ನಿನ್ನೆ ಜಿಲ್ಲಾಧಿಕಾರಿಯು ಸಹ ಭೇಟಿಯಾಗಿ ಇದನ್ನ ಕ್ರಮ ಕೈಗೊಳ್ಬೇಕು ಅಂತ ಹೇಳ್ತಾ ಇದ್ರೆ, ನಾನು ಇನ್ನೊಂದು ಹೇಳ್ತೀನಿ. ಆ ಜೂನಿಯರ್ ಕಾಲೇಜ್ ಮೈದಾನದಲ್ಲಿರುವಂತ ಏನು ಉಪನ್ಯಾಸಕರಾಗ್ಲಿ ಅದೇ ಮತ್ತೆ ಅಲ್ಲಿ ವಾಕ್ ಮಾಡುವಂತ ಸಾರ್ವಜನಿಕರಾಗ್ಲಿ, ನಂದು ಕಳಕಳಿಯ ಪ್ರಾರ್ಥನೆ ಏನಂದ್ರೆ ಅದನ್ನ ಶೌಚಾಲಯವನ್ನ ನೀವು ಸ್ವಚ್ಛವಾಗಿ ಇಟ್ಕೊಂಡ್ರೆ ಬಹಳ ಹೋದಾಗ. ಏನಂದ್ರೆ ಈ ನಿಮ್ಮಿಂದಲೇ ಒಂದು ಈ ಅನಾಹುತ ಆಗಿರೋದಂತ ನನ್ನ ಒಂದು ಭಾವನೆ ಅಷ್ಟೇ. ಸರ್ ನೀವು ಹೇಳಿದಾಗೆ ಕೇವಲ ಮಾಧ್ಯಮಗಳು ಅಥವಾ ಅಧಿಕಾರಿಗಳು ಬೇಡ ಸರ್, ನಮ್ಮ ಸಾರ್ವಜನಿಕರ ಕರ್ತವ್ಯ ಕೂಡ ಅಷ್ಟೇ ಮುಖ್ಯ ಅಲ್ವಾ? ಹೌದು, ಯಾಕಂದ್ರೆ ಅಲ್ಲಿ ಪ್ರಜ್ಞಾವಂತರೇ ಅಲ್ಲಿ ವಾಯು ವಿಹಾರ ಮಾಡೋರೆಲ್ಲ ಪ್ರಜ್ಞಾವಂತರೇ ಅಲ್ಲಿ ಮಾಡ್ತಾ ಇರೋದು. ಮತ್ತು ಪ್ರತಿಷ್ಠಿತ ಬಡಾವಣೆ ಇರೋದ್ರಿಂದ ನಾನೊಂದು ಕಳಕಳಿಯ ಪ್ರಾರ್ಥನೆ ಏನಂದ್ರೆ ಅಲ್ಲಿರೋ ಶೌಚಾಲಯವನ್ನು ತಾವು ಸಾರ್ವಜನಿಕ ವಾಯು ವಿಹಾರ ಮಾಡ್ತೀರಾ ಸ್ವಚ್ಛವಾಗಿ ನಾವು ಸಹ ಈ ಮಹಾನಗರ ಪಾಲಿಕೆ ಜೊತೆ ಕೈ ಜೋಡಿಸಿ ಮತ್ತು ಈ ಜಿಲ್ಲಾಡಳಿತ ಕೈ ಜೋಡಿಸಿ ಕೆಲಸ ಮಾಡಿದ್ರೆ ಉತ್ತಮವಾಗುತ್ತೆ. ಮತ್ತು ತಮಗೆ ಇನ್ನೊಂದು ಸತಿ ನಮಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಬಟ್ ಈಗ ಇದು ಸಾರ್ವಜನಿಕರಿಗೆ ಅನುಕೂಲ, ಯೂಸ್ ಅಂತೂ ಇದೆ ಅಲ್ವಾ ಸರ್? ಇದು ವೇಸ್ಟ್ ಅಂತೂ ಆಗಲ್ವಲ್ಲ? ಬಹಳಷ್ಟು ಅನುಕೂಲ. ಯಾಕಂದ್ರೆ 45 ಲಕ್ಷ ಹಾಕಿರೋ ಬಂಡವಾಳ ಸುಸಜ್ಜಿತವಾದಂತಿದೆ, ಅದು ಉಪಯೋಗ ಆಗ್ಲೇಬೇಕು, ಆಗುತ್ತೆ ಸರ್. ಯಾಕಂದ್ರೆ ಅದು ಬಂದಾಗಿರೋದ್ರಿಂದ ಕಾಲಾಂತರದಿಂದ ಏನು ಈ ಮದ್ಯ ವ್ಯಸನಿಗಳು ಅದನ್ನ ಹಾಳು ಮಾಡಿದ್ದಾರೆ ಅಷ್ಟೇ. ಅದನ್ನ ಸ್ವಚ್ಛವಾಗಿ ಇಟ್ಕೊಂಡ್ರೆ ಉಪಯೋಗ ಬಹಳಷ್ಟು ಆಗುತ್ತೆ ಸರ್. ಕ್ರೀಡಾಪಟುಗಳಿಗೆ ಇನ್ನೂ ಅಂದ್ರೆ ಕ್ರೀಡಾಪಟುಗಳು ಮತ್ತು ವಾಯು ವಿಹಾರ ಬೆಳಿಗ್ಗೆ ಆಮೇಲೆ ಶುಗರ್ ಪೇಷಂಟ್ಸ್ ಅಂತ ಬಹಳಷ್ಟು ತೊಂದರೆಗಳಿಂದ ಬಂದು ವಾಯು ವಿಹಾರ ಮಾಡ್ತಾ ಇರ್ತಾರೆ. ಅಂತವ್ರಿಗೆ ಬಹಳ ಮುಖ್ಯ ಅದು ಇದೆ ಸರ್. ಅದು ಎಸ್ ಸರ್, ಥ್ಯಾಂಕ್ ಯು ಇಮ್ರಾನ್ ಪಾಷಾ ಅವರೇ ಮಾತಾಡಿದ್ದಕ್ಕೆ. ನೋಡಿ, ಅನುಕೂಲ ಆಗುತ್ತೆ. 45 ಲಕ್ಷ ಹೈಟೆಕ್ ಶೌಚಾಲಯಗಳು ಕ್ಲೀನ್ ಆಗುತ್ತೆ 15 ದಿನದೊಳಗಡೆ. ಅದನ್ನು ಕರೆಕ್ಟಾಗಿ ಬಳಕೆ ಮಾಡ್ಕೊಳ್ಬೇಕು ಸಾರ್ವಜನಿಕರು, ವಾಯು ವಿಹಾರಿಗಳು, ಕ್ರೀಡಾಪಟುಗಳು, ಕಾಲೇಜಿನವರು. ಅದಕ್ಕೆ ಲಾಕ್ ಮಾಡಿಸಿ, ಕೀ ಮಾಡಿಸಿ, ಅದಕ್ಕೆ ರಾತ್ರಿ ಆದರೆ ಕ್ಲೋಸ್ ಮಾಡಿಸಿ. ಇಲ್ಲದೇ ಇದ್ರೆ ನಮ್ಮ ಪಡ್ಡೆ ಹುಡುಗರು ಬಿಡ್ತಾರಾ? ಎಣ್ಣೆ ಸಿಗರೇಟು ಅಂತ ಪ್ಲೇಸ್ಗಳನ್ನ ಕಾಯ್ತಾ ಇರ್ತಾರೆ. ಗ್ರೌಂಡ್ ಬೇರೆ, ಅದು ರಾತ್ರಿ ಬರ್ತಾನೆ ಇರ್ತಾರೆ. ಅಕ್ರಮ ಅಡ್ಡಿ ಆಗಿಬಿಟ್ಟಿದೆ ಅದು. ಹಾಗಾಗಿ ಒಂದು ಲಾಕ್ ಮಾಡಿಸಿ ಭದ್ರತೆಯನ್ನು ಮಾಡಿ. ಇನ್ಮೇಲೆ ನೋಡಿ ಹೆಂಗಿರುತ್ತೆ ಅಂಥೇಳಿ ಸಾರ್ವಜನಿಕರಿಗೂ ನಾವು ಹೇಳೋದಿಷ್ಟೇ. ಬರೀ ಮಾಧ್ಯಮ ಅಧಿಕಾರಿಗಳು ಅಷ್ಟೇ ಅಲ್ಲ, ನೀವು ಅಷ್ಟೇ ನಮ್ಮ ಕರ್ತವ್ಯ ಅಂದ್ಕೊಂಡು ಕರೆಕ್ಟಾಗಿ ಯೂಸ್ ಮಾಡಬೇಕು. ಸಾರ್ವಜನಿಕರ ಆಸ್ತಿ ಅವೆಲ್ಲವೂ ಕೂಡ. ಹಾಗಾಗಿ ಆ ಸರ್ಕಾರದ ಹಣ ಅಥವಾ ನಮ್ಮ ಹಣನೇ, ಜನರ ತೆರಿಗೆ ಹಣನೇ ಪೋಲಾಗದ ರೀತಿ ನೋಡಿಕೊಳ್ಳುವಂಥದ್ದು ನಾವೇ, ಅಂದರೆ ಜನರು. ಸಮಸ್ಯೆ ಇತ್ತು, ಅದನ್ನು TV5 ಬೆಳಕು ಚೆಲ್ತು. DC ಮೇಡಮು ಅವರ ಅಧಿಕಾರಿಗಳು ಭೇಟಿ ಕೊಟ್ಟರು, ಅದಕ್ಕೊಂದೀಗ ಪರಿಹಾರವನ್ನು ಕೊಟ್ಟಿದ್ದಾರೆ. ನಾವು 15 ದಿನ, ಯಾಕಂದರೆ 15 ದಿನ ಬೇಕಾಗುತ್ತೆ. ಈಗ ಲೈಟ್ಸ್ ಎಲ್ಲ ಹೋಗಿದೆ, ಅಲ್ಲೆಲ್ಲ ಖದೀಮರೆಲ್ಲ ಕಿತ್ಕೊಂಡು ಹೋಗಿಬಿಟ್ಟಿದ್ದಾರೆ. ಏನೇನು ಸಿಗುತ್ತೋ ವೈರ್ಗಿರೆಲ್ಲ ಅದು ವಾಪಸ್ ಆಗಬೇಕಂದ್ರೆ ಆಗುತ್ತೆ. 15 ದಿನ ಅಂತೂ ಹಾಗೆ ಆಗುತ್ತೆ. ಬಟ್ 15 ದಿನ ಆದಮೇಲೆ, ರೆಡಿ ಆದಮೇಲೆ ಮತ್ತೆ ಅದೇ ಚಾಳಿ ಮುಂದುವರಿಬಾರ್ದು. ಅಲ್ಲಿರುವಂಥವ್ರದ್ದು ಪಾಲಿಕೆಯವರು ಅದನ್ನ ಇನ್ಮೇಲೆ ನಿರ್ವಹಣೆ ಮಾಡ್ತಾರೆ, ಬಂದು ಸ್ವಚ್ಛ ಮಾಡುವಂಥ ಕೆಲಸಗಳಾಗುತ್ತೆ. ಹಾಗಾಗಿ ಸರ್ಕಾರಿ ಆಸ್ತಿ, ಸಾರ್ವಜನಿಕ ಆಸ್ತಿ ಅಂತ ಹೇಳಿದ್ರೆ ಬೇಕಾಬಿಟ್ಟಿಯಾಗಿ ಅದನ್ನು ಬಳಕೆ ಮಾಡುವಂತಹ ಮನಸ್ಥಿತಿಗಳು ಕೂಡ ನಮ್ಮ ಮಧ್ಯಗಳಿದ್ದಾವೆ. ನಾವು ನೋಡಿಲ್ವಾ, ಸರ್ಕಾರಿ ಆಸ್ತಿ ಅಂತಂದರೆ ಒಂದು ರೀತಿ ಕೇರ್ಲೆಸ್, ನಮ್ಮ ಅಪ್ಪನ ಮನೆದಲ್ಲ ಅನ್ನುವಂಥ ಮನಸ್ಥಿತಿ ಬಂದ್ಬಿಡುತ್ತೆ. ನಂದಲ್ಲ, ನಮ್ಮಪ್ಪಂದಲ್ಲ, ಈ ರೀತಿ ಭಾವನೆಗಳು ಬಂದಾಗ ಈ ರೀತಿ ಸಮಸ್ಯೆಗಳು ಉದ್ಭವ ಆಗುತ್ತೆ. ಇಲ್ಲ, ಇದು ನಮ್ಮದು, ನಮ್ಮ ಮನೆ ಶೌಚಾಲಯ ನಾವು ಕ್ಲೀನ್ ಇಟ್ಕೊಳ್ಳಲ್ವಾ? ಕ್ಲೀನ್ ಮಾಡ್ತೀವಿ ತಾನೆ, ಅದು ಸರ್ಕಾರಿದು, ಸಾರ್ವಜನಿಕರದು ಅಂಥೇಳಿ ಹೆಂಗೆ ಬೇಕಾದಂಗೆ ಯೂಸ್ ಮಾಡೋದು. ಆ ಮನಸ್ಥಿತಿ ಬಿಡಬೇಕು. ನಮ್ಮದು ಅನ್ನುವಂಥದ್ದು ಬಂದರೆ ಖಂಡಿತ ಸಮಸ್ಯೆಗಳೇ ಬರೋದಿಲ್ಲ. ಬಟ್ ಇನ್ನೊಂದು ಹೇಳ್ತಾ ಇದ್ರು ಅಲ್ಲಿ ವಕೀಲರು, ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರ ಆದ ಬಳಿಕನೇ ಇವ್ರು ಯಾಕೆ ಎಚ್ಚೆತ್ತುಕೊಳ್ತಾರೆ ಅಧಿಕಾರಿಗಳು? ಸಾರ್ವಜನಿಕರು ನಾವು ಹೋಗಿ ಹೇಳಿದಾಗ ಯಾಕೆ ಅವ್ರು ಮುಂದೆ ಬರಲ್ಲ ಅಂತ. ಸಾರ್ವಜನಿಕರು ಹೋದಾಗ ಯಾವಾಗ ಬಗೆಹರಿಯೋದಿಲ್ವೋ ಆಮೇಲೆ ಮಾಧ್ಯಮಗಳ ಗಮನಕ್ಕೆ ಬರುತ್ತೆ. ಅದಾದ ಮೇಲೆ ನಾವು ಅವ್ರ ಗಮನಕ್ಕೆ ತರ್ತೀವಿ. ಇಡೀ ರಾಜ್ಯ ನೋಡುತ್ತೆ, ಸ್ಥಳೀಯರು ನೋಡ್ತಾರೆ,
ಜಾಸ್ತಿ ಜನರಿಗೆ ಗೊತ್ತಾಗುತ್ತೆ, ಅವ್ರ ಮೇಲಾಧಿಕಾರಿಗಳು ನೋಡ್ತಾರೆ, ಅಲ್ಲಿ ಸಚಿವರು ಎಲ್ಲ ಜನಪ್ರತಿನಿಧಿಗಳು ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಅಧಿಕಾರಿಗಳು ಅಲರ್ಟ್ ಆಗ್ತಾರೆ. ನಿಮ್ಮ ಕರ್ತವ್ಯ, ನಿಮ್ಮ ಜವಾಬ್ದಾರಿ ನೀವು ನಿಭಾಯಿಸಿ. ಈಗ ಪಾಲಿಕೆಯವ್ರಿಗೆ ಹೊಣೆ ಕೊಟ್ಟಿದ್ದಾರೆ. ಮೊದಲು ಶಿಕ್ಷಣ ಇಲಾಖೆಯವರು ಕೊಟ್ಟಿದ್ದರು. ಈಗ ಸ್ಮಾರ್ಟ್ ಸಿಟಿ ಅವ್ರ ಕಡೆಯಿಂದ ಅದು ಫಂಡ್ ರಿಲೀಸ್ ಆಗಿತ್ತು. ಸ್ಮಾರ್ಟ್ ಸಿಟಿ ಅಷ್ಟೇ ಇದು. ಸ್ಮಾರ್ಟ್ ಯಾರು ಆಗ್ತಿದ್ದಾರೆ ಅಂತಂದರೆ ಪರ್ಸ್ನಲಿ ವ್ಯಕ್ತಿಗಳು ಸ್ಮಾರ್ಟ್ ಆಗ್ತಾ ಇದ್ದಾರೆ, ಅಧಿಕಾರಿಗಳು. ನೀವು ಸ್ಮಾರ್ಟ್ ಆಗೋದನ್ನ ಬಿಡಿ, ಸಾರ್ವಜನಿಕರಿಗೆ ಏನು ಸ್ಮಾರ್ಟ್ ಆಗಬೇಕೋ ಅದನ್ನು ಮಾಡಿಕೊಡ್ಬೇಕಷ್ಟೇ. ಬೇಕಾಬಿಟ್ಟಿಯಾಗಿ ದುಡ್ಡಿದೆ ಅಂಥೇಳಿ ದುಂದು ವೆಚ್ಚ ಮಾಡೋದಲ್ಲ. 45 ಲಕ್ಷ ರೂಪಾಯಿ ನೀವು ವೆಚ್ಚ ಮಾಡೋದು ನನಗೆ ಅದು ಸಮಂಜಸನೇ ಅಲ್ಲ. ಅದು ಬೇಡವಾಗಿತ್ತು ಅಂತ 45 ಲಕ್ಷದ ಹೈಟೆಕ್ ಟಾಯ್ಲೆಟ್ ಅಂತ. ಯಾರಿಗೆ ಬೇಕು ಹೈಟೆಕ್ಕು? ಉಪಯೋಗ ಆದರೆ ಸಾಕಷ್ಟೇ, ಇರಲಿ. ಆದರೂ ಸಾರ್ವಜನಿಕರ ಆಸ್ತಿ ಅಂಥೇಳಿ ಈಗ ಅದನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಶುಭ ಕಲ್ಯಾಣ್ ಜಿಲ್ಲಾಧಿಕಾರಿಗಳು ತುಮಕೂರು, ಅವ್ರಿಗೂ ಕೂಡ TV5 ಕಡೆಯಿಂದ ಮತ್ತು ಅಲ್ಲಿನ ಸಾರ್ವಜನಿಕರ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಉತ್ತಮವಾದಂಥ ಕೆಲಸ ಹೀಗೆ ಮುಂದುವರಿಲಿ ನಿಮ್ಮದು. ಬಟ್ ಈಗ ಅಲ್ಲಿ ವಾಯುವಿಹಾರಿಗಳು ಹೇಳಿದರು, ಕನ್ನಡಪರ ಸಂಘಟನೆ ಹೋರಾಟಗಾರರು ಕೂಡ ಹೇಳಿದರು, ಇಷ್ಟು ದಿನಗಳಾಯಿತು ಯಾಕೆ ಇವರು ವಿಳಂಬ ಮಾಡ್ತಾ ಇದ್ದಾರೆ ಅಂಥೇಳಿ. ಬಟ್ ಈಗ ಅದಕ್ಕೆ ಕೂಲಂಕುಷವಾಗಿ ಒಂದು ಪ್ಲ್ಯಾನ್ ರೆಡಿ ಮಾಡಿದ್ದಾರೆ. ಅದು ನಿರ್ವಹಣೆಗೂ ಕೂಡ ಕೊಟ್ಟಿದ್ದಾರೆ. ತುಮಕೂರಿನಲ್ಲಿ ಕೂಡ ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳು ತಾಂಡವಾಡ್ತಿದ್ದಾವೆ. ಜನಪ್ರತಿನಿಧಿಗಳು ಅಂತ ಅನಿಸ್ಕೊಂಡವರು ನೀವು ಕೂಡ ಅಲರ್ಟ್ ಆಗಬೇಕು. ಬರೀ ಅಧಿಕಾರಿಗಳ ಮೇಲೆ ಬಿಟ್ಟರೆ ಜಿಲ್ಲಾಧಿಕಾರಿ ಇದ್ದಾರೆ, ತಹಶೀಲ್ದಾರ್ ಇದ್ದಾರೆ, ಅಲ್ಲಿ ಕಾರ್ಪೊರೇಷನ್ ಇದೆ, ಕಮಿಷನರ್ ಇದ್ದಾರೆ, ಅವ್ರ ಮೇಲೆ ಬಿಡೋದಲ್ಲ. ನೀವು MLA ಅನ್ಸ್ಕೊಂಡವರು, MP ಅನ್ಸ್ಕೊಂಡವರು ನೀವು ಸ್ವಲ್ಪ ಗಮನ ಹರಿಸಿ. ಶೌಚಾಲಯ ಅಂತಂದ್ರೆ ಏನು, ಅಯ್ಯೋ ಕೇಳ್ಮಟ್ಟದ ಟಾಯ್ಲೆಟ್ ಏನ್ರಿ ನೀವೆಲ್ಲ ಶೌಚಾಲಯಕ್ಕೋಸ್ಕರ ನಮ್ಗೆ ಫೋನ್ ಮಾಡ್ತಿರಲ್ರಿ. ಬೇಡ, ನಿಮ್ಮ ವ್ಯಾಪ್ತಿಗೆ ಬರುತ್ತೆ. ಸರ್ಕಾರದ ದುಡ್ಡು, ಸ್ಮಾರ್ಟ್ ಸಿಟಿ ಯೋಜನೆ, ಹಾಗಾಗಿ ಅದಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಷ್ಟೇ. ನೀವು ಅದನ್ನೇ ಉದ್ಘಾಟನೆ ಮಾಡುವಾಗ ಕೇಳ್ತೀರಾ, ರಿಬ್ಬನ್ ಕಟ್ ಮಾಡೋಕ್ಕೆ ಬರ್ತಿರಲ್ಲ. ಹೈಟೆಕ್ ಶೌಚಾಲಯ 45 ಲಕ್ಷ ನಿರ್ಮಾಣ ಆಗಿತ್ತು, ಉದ್ಘಾಟನೆ ಮಾಡೋಕ್ಕೆ ಬಂದ್ರಲ್ಲ ಅವತ್ತು ಕೇಳಿದ್ರ ಟಾಯ್ಲೆಟ್ ನಾವು ಉದ್ಘಾಟನೆ ಮಾಡ್ಬೇಕಂತ ಕೇಳಿದ್ರ? ಇಲ್ಲ. ಅದೇ ಈಗ ಮಾತಾಡಬೇಕು ಅಂದರೆ ಹಿಂಜರಿತೀರಿ. ಬಟ್ ಸ್ಥಳೀಯರು ಕೂಡ TV5ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ, ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ. ಸಾಮಾಜಿಕವಾದಂಥ ಬದ್ಧತೆಗೆ, ಕಳಕಳಿಗೆ. ಕರುನಾಡ ವಿಜಯ ಸೇನೆ ಜಿಲ್ಲಾಧ್ಯಕ್ಷ ಅರುಣ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಮೊನ್ನೆ ಮಾತಾಡಿದ್ದೆ ಲೈವಲ್ಲಿ, ಈಗ ಮತ್ತೆ ಮಾತಾಡ್ತಿದ್ದೀವಿ ಸರ್. 15 ದಿನದ ಒಳಗಡೆ ಮುಗಿಸ್ಬೇಕು, ದುರಸ್ತಿ ಆಗಬೇಕು ಅಂತ DC ಮೇಡಮ್ ಸೂಚನೆ ಕೊಟ್ಟಿದ್ದಾರೆ ಸರ್, ಏನು ಹೇಳ್ತೀರಿ? ಹೌದು ಮೇಡಮ್, ಹೌದು ಸರ್, ಮೇಡಮ್ ಹೋಗಿದ್ದು ನಮಗೆ ಖುಷಿ ಆಯ್ತು. ಓಕೆ. ಒಂದು ಹೊಸದಾಗಿ ಬಂದಿದ್ದ ಜಿಲ್ಲಾಧಿಕಾರಿಗಳು ಓಕೆ TV5 ಮಾಧ್ಯಮದಿಂದ ಬಂದಂತಹ ಸುದ್ದಿ ನೋಡಿ ಅವರ ಕ್ಷಣಕ್ಕೆ ಅವ್ರು ಭೇಟಿ ನೀಡಿದ್ದಾರೆ ಅಂದ್ರೆ ಮಾಧ್ಯಮಕ್ಕೆ ಮೊದಲು ನಾವು ಧನ್ಯವಾದ ಹೇಳಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲಿ ಅಧಿಕಾರಿಗಳಿಗೆ ಬೆಕ್ಕಿ ಗಂಟೆ ಕಟ್ಟುವವರು ಯಾರೋ ಅನ್ನೋ ಒಂದು ಮಾತಾಡ್ತಾ ಇರುತ್ತೆ. ಆ ಕೆಲಸ ಮಾಡ್ಬೇಕಾಗಿರೋದು ಯಾರೆಲ್ಲ ಹೋರಾಟಗಾರರು ಮಾಡ್ಬೇಕು, ಇಲ್ಲ ಮಾಧ್ಯಮ ಮಾಡ್ಬೇಕು. ನಿಜ. ಈ TV5 ಮಾಧ್ಯಮದಿಂದ ತುಂಬಾ ಅನುಕೂಲವಾದಂತ ಕೆಲಸ ಆಗಿದೆ. ಇದೇ ತರನಾದಂತ ಕೆಲಸ ಆಗಲಿ ಅಂತ ತಮಗೆ ಅಭಿನಂದನೆ ಸಲ್ಲಿಸ್ತೀನಿ ಸರ್. ಈಗ ನೋಡ್ಬೇಕು ಸರ್, DC ಅವರು, ಜಿಲ್ಲಾಧಿಕಾರಿ ಅವರು ಹೊಸದಾಗಿ ಬಂದಿದ್ದಾರೆ. ತುಮಕೂರಲ್ಲಿ ಇದೊಂದೇ ಶೌಚಾಲಯ ಇಲ್ಲ ಈ ತರ ಆಗಿರೋಂಥದ್ದು. ಕಟ್ಟಿ ಬೀಗ ಹಾಕಿರೋಂಥದ್ದು ಸುಮಾರು ಇದಾವೆ ಶೌಚಾಲಯಗಳು. ನೆನೆಗುದಿಗೆ ಯಾರು ಅದನ್ನ ಗಮನಿಸಿಲ್ಲ, ಅದನ್ನ ನಿರ್ವಹಣೆನೂ ಮಾಡ್ತಾ ಇಲ್ಲ, ಮತ್ತೆ ಅದು ಓಪನ್ ಮಾಡಿಲ್ಲ. ಅದ್ರ ಕಡೆನೂ ಗಮನ ಹರಿಸ್ಬೇಕು. ಅದನ್ನ DC ಅವರು ಬಂದು ಅದನ್ನ ಗಮನ ಹರಿಸಂತ ಕೆಲಸ ನಾವು ಮಾಡ್ತೀವಿ. ಮಾಧ್ಯಮ TV5 ಮಾಧ್ಯಮ ಸಹ ಮಾಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಸರ್. ಖಂಡಿತ ಸರ್, ಖಂಡಿತ ಇರುತ್ತೆ ಸರ್. ನಿಮ್ಮ ಒಂದು ಸಲಹೆಗಳು ನಾವು ತಗೊಳ್ತೀವಿ. ಬಟ್ ಇನ್ನೊಂದೇನು ಸರ್, ಈಗ ಮಾಧ್ಯಮದ ಅಥವಾ ಹೋರಾಟಗಾರರು ಅವರಿಗೆ ಒತ್ತಾಯ ಮಾಡಿದ ಮೇಲೆ ಕೆಲಸಗಳಾಗಬಾರ್ದು ಸರ್. ಸಾರ್ವಜನಿಕರು ಹೋದಾಗ ಅವರು ಸ್ಪಂದಿಸಿದ್ರೆ ಈ ರೀತಿ ಆಗೋದೇ ಇಲ್ಲ ಅಂತ. ಸರ್, ಸಾರ್ವಜನಿಕರಿಗೆ ಏನಾಗಿದೆ ಅಂತಂದ್ರೆ ಅರಿವಿನ ಬಗ್ಗೆ ಅವ್ರ ಬಗ್ಗೆ ಅಷ್ಟೊಂದು ಇದಿಲ್ಲ. ಕರೆಕ್ಟ್. ಅಧಿಕಾರಿಗಳನ್ನ ಮಾತಾಡ್ಸೋಷ್ಟು ಅವ್ರು DC ಅಂತಂದ್ರೆ ಅವ್ರು ಸುಪ್ರೀಂ ಆಗಿದ್ದಾರೆ. ಅವ್ರು DC ಅನ್ನೋದು ಅವ್ರು ಸೇವಕರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅವ್ರು ಕಮಿಷನರ್ ಅಂದ್ರೆ ಸೇವಕರು ಅನ್ನೋದು ಗೊತ್ತಿಲ್ಲ. SP ಅಂತಂದ್ರೆ ನಮ್ಗೆ ಸೇವೆ ಮಾಡಕ್ಕಿರೋದು ಅನ್ನೋದು ಗೊತ್ತಿಲ್ಲ. ಅವ್ರಿಗೆ ಅವ್ರನ್ನ ನೋಡಿದ್ರೆ ಏನೋ ಒಂಥರ ಅವ್ರನ್ನ ಬೂತ್ ನೋಡ್ದಂಗೆ ಎದುರ್ತಾರೆ. ಅವ್ರ ಹತ್ರ ಅವ್ರು ಹೊಳಿಕ್ ಹೋಗಾಗುತ್ತಾ, ಅವ್ರನ್ನ ನಮ್ಮನ್ನ ಬಿಟ್ಕೊಂತಾರ ಅಂತ ಹೇಳಿ. ಆ ಕೆಲಸ ಸಾರ್ವಜನಿಕರು ಮುಂದಾಗ್ಬೇಕು ಅನ್ನೋದು ಎಲ್ಲರಿಗೂ ನಾವು ಅದನ್ನ ಹೇಳ್ತೀವಿ ಸರ್. ಸಂಘಟನೆ ಹೋರಾಟಗಳಿದ್ದಾಗ ನಾವು ಯುವಕರಿಗೆ ಹೇಳೋದು ಒಂದೇನೆ, ಇವತ್ತು ನಮ್ ಕೆಲಸ ಮಾಡಕ್ಕೆ ನಾವು ಮಾತಾಡೋಣಪ್ಪ, ಕಲೀರಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಸಾರ್ವಜನಿಕರು ಎಲ್ಲೋ 100ರಲ್ಲಿ 5 ಜನ ಹೋಗಿ ಮಾತಾಡಿದ್ರೆ ಸರಿ ಬರಲ್ಲ ಸರ್. 100 ಜನ ಮಾತಾಡ್ಬೇಕು ಅದನ್ನ ಸಾರ್ವಜನಿಕರು. ಆ ಕೆಲಸನ ಮಾಧ್ಯಮದ ಮುಖಾಂತರ ಅದೊಂದು ಕಾರ್ಯಕ್ರಮ ಆಗ್ಬೇಕು, ಸಾರ್ವಜನಿಕರಿಗೆ ಅದರ ಅವೇರ್ನೆಸ್ ಆಗ್ಬೇಕು ಅನ್ನೋದು ನಾನು ಕೇಳ್ಕೊಳ್ತೀನಿ. ಸರ್, ನಂದು ಇನ್ನೂ ಒಂದು ಪ್ರಶ್ನೆ ಸರ್, ತಲೆಯಲ್ಲಿ ಹಂಗೆ ಇರೋದು, 45 ಲಕ್ಷ ರೂಪಾಯಿ ಬೇಕಿತ್ತಾ ಈ ಶೌಚಾಲಯ ಕಟ್ಟಲಿಕ್ಕೆ ಅಂತ?
ಹೇಳಿದ್ನಲ್ಲ ಸರ್, ಹಾ, ಬಿಲ್ ಮಾಡ್ಕೊಳಕ್ ಅಷ್ಟೇನೆ ಅವರು. ಹೌದು ಸರ್ ನೀವಿನ್ನು ಆಲದ ಮರ ಪಾರ್ಕಿಂಗ್ ಡೀಟೇಲ್ಸ್ ತೆಗೆದ್ರೆ ಇನ್ನೂ ನಿಮ್ಗೂ ಆಶ್ಚರ್ಯ ಆಗ್ತದೆ, ನೀವೇ ಸರಿ ಅದನ್ನ. ಹಾ 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 ಈ ಸ್ಮಾರ್ಟ್ ಸಿಟಿ ಅನ್ನೋದು ಹಗರಣ ಇದು. ಓಕೆ ಓಕೆ ಹಾ ಹಾ ಇದು ಸ್ಮಾರ್ಟ್ ಸಿಟಿ ಅನ್ನೋದು ಇವರು ಯೋಜನೆ ತಂದಿರೋದು, ಇವರು ಸಿಟಿನ ಸ್ಮಾರ್ಟ್ ಮಾಡ್ಲಿಕ್ಕಲ್ಲ, ಹಗರಣ ಮಾಡ್ಲಿಕ್ಕೆ ಅಷ್ಟೇನೆ. ತುಮಕೂರು ನಗರದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಗರಣ ಹೋಗಿದೆ. ಒಂದು ಶೌಚಾಲಯಕ್ಕೆ 45 ಲಕ್ಷ ರೂಪಾಯಿ ಅಂತಂದ್ರೆ ಹುಡುಗಾಟದ ಮಾತಾಡ. ಎಸ್, ಥ್ಯಾಂಕ್ ಯು ಅರುಣ್ ಅವರೇ ಮಾತಾಡಿದ್ದಕ್ಕೆ. ಈಗ ಸರ್ಕಾರಿ ಪದವಿ ಪೂರ್ವ ಕಾಲೇಜು ತುಮಕೂರು ಪ್ರಾಂಶುಪಾಲರಿದ್ದಾರೆ ರಾಜ್ಕುಮಾರ್ ಅವರು. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಈಗ TV5 ಸುದ್ದಿ ಪ್ರಸಾರ ಮಾಡಿತ್ತು ಅವತ್ತು, ವಿಸ್ತೃತವಾಗಿ ವಿವರವಾಗಿ ತಾವು ಅವತ್ತು ನಮ್ಗೆ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ, ಭಾಳ ಬ್ಯುಸಿ ಇದ್ರಿ. ಈಗ 15 ದಿನದಲ್ಲಿ ಅದರ ಕೆಲಸ ಮಾಡಿ ಮುಗಿಸ್ತೀವಿ ಅಂತ ಹೇಳಿ DC ವಿಸಿಟ್ ಮಾಡಿದ್ದಾರೆ ಸರ್. ಹೌದು ಹೌದು ಸರ್. ಹೌದು ಸರ್. ಈಗ 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 ನಿರ್ವಹಣೆ ಕೊಟ್ಟಿದ್ದಾರೆ. ಮೊದಲು ನಿಮಗೆ ಶಿಕ್ಷಣ ಇಲಾಖೆ ಕೊಟ್ಟಿದ್ರು, ಈಗ ಪಾಲಿಕೆ ನಿರ್ವಹಣೆ ಕೊಟ್ಟಿದ್ದಾರೆ ದುರಸ್ತಿ ಮಾಡ್ಲಿಕ್ಕೆ ಸರ್. TV5 ಕೂಡ ನಿರಂತರವಾಗಿ ಇದನ್ನ ಅವ್ರ ಗಮನಕ್ಕೆ ತರುವಂತ ಪ್ರಯತ್ನವನ್ನು ಮಾಡಿದೆ ಸರ್. ಹೌದು ಸರ್. ಏನ್ ಹೇಳ್ತೀರಿ ಸರ್? ಹೌದು, ನಿಮಗೆ TV5 ತುಂಬಾ ಕೃತಜ್ಞತೆಗಳು ಸರ್. ಥ್ಯಾಂಕ್ ಯು ಸರ್. ಇದು ಸ್ಮಾರ್ಟ್ ಸಿಟಿ ಅವರು 2022 ಏಳನೇ ತಿಂಗಳ ನಮ್ಗೆ ಹಸ್ತಾಂತರ ಮಾಡಿದ್ರು. ನಾವು ಅದನ್ನ ತುಂಬಾ ವ್ಯವಸ್ಥಿತವಾಗಿ ಬೀಗ ಹಾಕೊಂಡು ಮಕ್ಳಿಗೆ ಮಾತ್ರ ಬಳಸ್ತಾ ಇದ್ರು. ಬಟ್ ಸಾರ್ವಜನಿಕರು ಓಡಾಟ ಜಾಸ್ತಿ ಇರೋದ್ರಿಂದ, 2 ಪಾರ್ಕ್ ಇರೋದ್ರಿಂದ ಸಾರ್ವಜನಿಕರು ಅದು ಹೊಡೆದು ಬೀಗ ಹೊಡೆದು ನಲ್ಲಿ ಬಿಚ್ಕೊಂಡು ಹೋಗೋದು, ಸಿಂಕ್ ಬಿಚ್ಕೊಂಡು ಹೋಗೋದು ಮಾಡ್ತಾ ಇದ್ರು. ಮತ್ತೆ ನಾವು ಬೀಗ ಹಾಕ್ಸಿ ಇದನ್ ಮಾಡಿದ್ರು ಮತ್ತೆ ಬೀಗ ಹೊಡಿತಾ ಇರೋರು. ಹಂಗಾಗಿ ಸ್ವಲ್ಪ ಅವ್ಯವಸ್ಥೆ ಆಗಿತ್ತು. ಈ ವಿಷಯವನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಮಾನ್ಯ ಮಹಾನಗರ ಪಾಲಿಕೆ ಕಮಿಷನ್ ಗಮನಕ್ಕೆ ತಂದಾಗ, ಇಲ್ಲ ನಾವು ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ, ಮಕ್ಕಳಿಗೆ ಮತ್ತೆ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂಗೆ ಅದು ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಒಪ್ಕೊಂಡ್ರು ಸರ್. ಹಾಗಾಗಿ ಈ ಸಮಸ್ಯೆನ ತುಂಬಾ ವ್ಯವಸ್ಥಿತವಾಗಿ ಬಗೆಹರಿಸಿದಂತ TV5 ನ ಎಲ್ಲ ವರದಿಗಾರರಿಗೆ ಮತ್ತೆ ಅದೆಲ್ಲ ನೌಕರರಿಗೆ ತುಂಬಾ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. ನಾನು ಇನ್ನೊಂದು ಕೊನೆಯದು ನಿಮ್ಮ ಕಾಲೇಜಿನ ಸ್ಟೂಡೆಂಟ್ಸ್ಗೂ ಕೂಡ ಸರಿಯಾಗಿ ಬಳಕೆ ಮಾಡ್ಕೊಳ್ಳೋಕೆ ಹೇಳ್ಬಿಡಿ ಸರ್. ಸರ್ ಅದು ವ್ಯವಸ್ಥೆ ಮಾಡಿದ್ರೆ ನಮ್ಮ ಮಕ್ಳಿಗೆ ಒಳಗಡೆ ಇದೆ ಸರ್, ನಮ್ಮ ಮಕ್ಳಿಗಿಂತ ಹೆಚ್ಚಿಗೆ ಪಬ್ಲಿಕ್ಸ್ ಅದನ್ನ ಬಳಸ್ಕೊಂತ ಇದಾರೆ. ಹೌದು, ಅಲ್ಲ ನಿಮ್ಮ ಮಕ್ಕಳಿಗೂ ಹೇಳಿ ಅಂತ ಬಳಕೆ ಮಾಡಿ. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು ರಾಜ್ಕುಮಾರ್ ಅವರು ಮಾತಾಡಿದ್ದಕ್ಕೆ. ನೋಡಿ, ಆ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಅಲ್ಲಿ ಹೋಗ್ತಾ ಇರ್ತಾರೆ. ಬಟ್ ಇನ್ನೊಂದು ಅಂತ ಹೇಳಿದ್ರೆ, ಇಲ್ಲಿ ಭಾಳ ವಿಳಂಬ ಆಯಿತು ಅಂತ ಹೇಳಿದ್ರೆ ಈ ರೀತಿಯಾದಂಥ ಸಮಸ್ಯೆಗಳು ಮತ್ತೆ ಅದು ಬೇರೆ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ.